ಸರ್ ನಮಸ್ತೆ ರೀ. ನಮಸ್ತೆ ಸರ್. ತಮ್ಮ ಹೆಸರೇನ್ರಿ? ಎಕ್ಸ್ ರಾಜೇಂದ್ರ ಬಳವಂತ್ ಕಾಂಬ್ಳೆ. ಯಾವ ಊರ್ರಿ ಸರ್? ಹಿರೇಕೊಡಿ. ಪ್ರತಿದಿನ ಈ ರೀತಿ ನೀವು ವಾಲಿಬಾಲ್ ಆಟ ಆಡ್ತೀರಿ? ಪ್ರತಿದಿನ ಆಡ್ತೀವಿ ಸರ್, ಬೆಳಗ್ಗೆ ಸಾಯಂಕಾಲ. ಇದರಿಂದ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢ ಆಗ್ತಾರಲ್ರಿ? ಹೌದೌದು ಸರ್. ಸೊ ಭಾಳ ಒಳ್ಳೆ ವಿಚಾರ ಐತ್ರಿ. ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಮೊಬೈಲ್ದಲ್ಲಿ ಗೇಮ್ ಆಡ್ತಾ ಇದಾರೆ. ಹೌದೌದು ಸರ್. ಅವ್ರಿಗೆ ನೀವು ಏನು ಹೇಳಕ್ ಬಯಸ್ತೀರಿ? ಸೊ ಅವ್ರಿಗೂ ನಾವು ಇದನ್ನೇ ಹೇಳೋದು, ಮೊಬೈಲ್ ಬಳಕೆ ಬೇಕು, ಬೇಡ ಅಂತಲ್ಲ. ಸೊ ಸೋಷಿಯಲ್ ಮೀಡಿಯಾನು ಅಷ್ಟೇ ನಮಗೆ ಬಳಕೆ ಐತಿ. ಬಟ್ ಎಷ್ಟು ಒಳ್ಳೇದಕ್ಕೆ ಯೂಸ್ ಮಾಡ್ತೀವಿ ಅದು ಒಳ್ಳೇದಕ್ಕೆ ಯೂಸ್ ಆಗುತ್ತೆ, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಕೆಟ್ಟದಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ಮೊಬೈಲ್ದೊಳಗೆ ಗೇಮ್ ಆಡೋಕ್ಕಿಂತ ಈ ರೀತಿ ಹೊರಾಂಗಣದ ಆಟಗಳನ್ನ ಆಡೋದು ಬಹಳ ಒಳ್ಳೇದಂತಂತೀರಿ? ಸೊ ಈ ಉದ್ದೇಶದಿಂದನೇ ಸರ್ ನಾವು ಇದನ್ನ ಮಾಡ್ತಾ ಇರೋದು. ನೀವು ದೇಶದ ಸೇವೆಯನ್ನು ಮಾಡಿ ಬಂದಂಥ ಮಾಜಿ ಸೈನಿಕರು. ಹೌದು ಸರ್. ಸೊ ನಿಮಗೊಂದು ಸಲ್ಯೂಟ್ ರೀ. ಥ್ಯಾಂಕ್ ಯು. ಆಮೇಲೆ ಸರ್, ಈ ರೀತಿ ದೇಶ ಸೇವೆಯನ್ನು ಮಾಡಿ ಬಂದಂಥ ವ್ಯಕ್ತಿ ಈ ಯಂಗ್ಸ್ಟರ್ಗಳಿಗೆ ಗೈಡ್ ಮಾಡ್ತಾ ಇರೋದು ಬಹಳ ಖುಷಿಯ ವಿಚಾರ. ಸೊ ಅವ್ರದ್ದು ಕೋಆಪರೇಟ್ ಇದೆ, ಅವರಲ್ಲಿ ಆಡ್ಬೇಕನ್ನೋ ಒಂದು ಇಚ್ಛೆ ಇದೆ. ನಮಸ್ತೆ ಸರ್. ನಮಸ್ತೆ.